ಕಲಾಧ್ಯಾನದ ವೀಕ್ಷಕರಿಗೆ ಸ್ವಾಗತ. ಇಂದಿನ ನಮ್ಮ ಪ್ರವಾಸದ ಕ್ಷೇತ್ರ ಗಾಣಿಗಾಪುರ. ಉತ್ತರ ಕರ್ನಾಟಕದ ಭಾಗದಲ್ಲಿ ಅಫ್ಜಲ್ಪುರ ಸಮೀಪ ಇರುವಂತಹ ಶ್ರೀ ಕ್ಷೇತ್ರ ದತ್ತಕ್ಷೇತ್ರವೆಂದೇ ಪ್ರತೀತಿ ಇದೆ. ಶ್ರೀ ಕ್ಷೇತ್ರ ಗಾಣಿಗಾಪುರದಲ್ಲಿ ಹೀಗೆ ಸುಮಾರು 300 ವರ್ಷಗಳ ಹಿಂದೆ ಶ್ರೀ ನರಸಿಂಹ ಸರಸ್ವತಿಯವರು ಆಗಮಿಸಿ ಆ ಕ್ಷೇತ್ರದಲ್ಲಿ ಸಾಕಷ್ಟು ಮಹಿಮೆಗಳನ್ನು ನಡೆಸಿ ಅವರು ಆ ಕ್ಷೇತ್ರವನ್ನು ಬಿಟ್ಟು ಹೋಗುವಾಗ ತಮ್ಮ ಪಾದುಕೆಗಳನ್ನು ಅಲ್ಲಿ ಇರಿಸಬೇಕೆಂದು ಹೇಳಿ ಹೋಗ್ತಾರೆ. ಅದೇ ರೀತಿ ಅವರ ಪಾದುಕೆಗಳು ಇವತ್ತಿಗೂ ಮಹಿಮೆಯನ್ನು ನಡೆಸ್ತಾ ಇರೋದನ್ನು ನಾವು ಕಾಣ್ಬೋದು. ನೀವೇ ನೋಡ್ತಾ ಇದ್ದೀರಿ, ಅವರ ಪಾದುಕೆಗಳು ಬಲಭಾಗದಲ್ಲಿದೆ ಮತ್ತು ತ್ರಿಮೂರ್ತಿಗಳ ಸ್ವರೂಪವರಾದಂತಹ ದತ್ತ ಮಹಾರಾಜರನ್ನು ಪೀಠದ ಮೇಲೆ, ಸಿಂಹಾಸನ ಪೀಠದ ಮೇಲೆ ಇಟ್ಟು ಪೂಜಿಸ್ತಾ ಇರೋದನ್ನು ಕಾಣ್ಬೋದಾಗಿದೆ. ಶ್ರೀ ನರಸಿಂಹ ಸರಸ್ವತಿಯವರ ಪಾದಧೂಳಿಯಿಂದ ಪಾವನವಾದಂಥ ಶ್ರೀ ಕ್ಷೇತ್ರ ಗಾಣಿಗಾಪುರ. ಇವತ್ತು ಅಲ್ಲಿ ಹೋದ್ರೇ ಅಲ್ಲಿನ ಚಿಕ್ಕ ಚಿಕ್ಕ ಕಲ್ಲಿನಲ್ಲೂ ದತ್ತ ಮಹಿಮೆಯನ್ನು ನಾವು ಕಾಣ್ತೀವಿ. ಅದು ನಮ್ಮ ಅನುಭವಕ್ಕೆ ಬರುತ್ತೆ ಅನ್ನೋದನ್ನು ಹೇಳಲಿಕ್ಕೆ ಬಹಳ ಖುಷಿಯಾಗುತ್ತೆ. ಏನು ಉತ್ತರ ಕರ್ನಾಟಕದಲ್ಲಿ, ಅಂದರೆ ಉತ್ತರ ಭಾರತದಲ್ಲಿ, ಇದು ಉತ್ತರ ಕರ್ನಾಟಕದ ಭಾಗದಲ್ಲಿ ಏನಿದೆ ಅಫ್ಜಲ್ಪುರ ಸಮೀಪ ಗಾಣಿಗಾಪುರ, ನಾನು ಕಾಶಿಯಲ್ಲಿ ಏನು ಮಹಿಮೆಯನ್ನು ನೋಡಿದೆ ಅದೇ ಮಹಿಮೆಯನ್ನು ಇಲ್ಲಿ ನೋಡ್ತಾ ಇದ್ದೇನೆ. ಗಂಗಾಜಲದಲ್ಲಿ ಮಿಂದು ಜನರು ಹೇಗೆ ಸ್ವಾಮಿಯ ದರ್ಶನ ಮಾಡಿ ಅಲ್ಲೇ ಒಂದು ಋಷಿ ಮುನಿಗಳು, ಸಂತರು, ಅಘೋರಿಗಳು ಏನು ಸೇರಿಕೊಂಡಿರ್ತಾರೆ, ಆ ರೀತಿ ಇಲ್ಲೂ ಸಹ ಗಾಣಿಗಾಪುರದ ಸಮೀಪ ಇರುವಂಥ ಸಂಗಮ ಕ್ಷೇತ್ರದಲ್ಲಿ ನೂರಾರು ಜನ ಸಂಖ್ಯೆಯ ಸಾಧು ಸನ್ಯಾಸಿಗಳು, ಅನಾಥರು, ಯಾರೂ ಇಲ್ಲದವರು, ಮಹಿಳೆಯರು, ಹಿರಿಯರು, ಕಿರಿಯರು ಎಲ್ಲರೂ ಸಹ ಅಲ್ಲಿ ಬೀಡು ಬಿಟ್ಟಿರೋದನ್ನು ಕಾಣ್ಬೋದು. ಅಂದರೆ ಅಷ್ಟು ಅಲ್ಲಿ ಮಹಿಮೆಯನ್ನು ನಾವು ಗ್ರಹಿಸ್ಬೋದು. ನೀವು ನೋಡ್ತಾ ಇದ್ದೀರಾ, ಈಶ್ವರನ ಸನ್ನಿಧಾನ, ಸಂಗಮ ಕ್ಷೇತ್ರದ ಸಮೀಪ ಇರುವಂತಹ ಈಶ್ವರನ ದೇವಾಲಯದ ಒಂದು ದರ್ಶನವನ್ನು ನೀವು ಮಾಡ್ತಾ ಇದ್ದೀರ. ಒಮ್ಮೆ ಅಲ್ಲಿ ಗಾಣಿಗಾಪುರಕ್ಕೆ ಹೋಗಿ ಸ್ವಾಮಿಯ ದರ್ಶನವನ್ನು ಮಾಡಿ ಬಂದರೆ ಸಾಕು, ಜೀವನದಲ್ಲಿ ಏನೋ ಒಂದು ಬದಲಾವಣೆ ಆಗುತ್ತೆ ಎನ್ನುವುದು ಪ್ರತಿಯೊಬ್ಬರ ನಂಬಿಕೆ. ನೀವು ನೋಡ್ತಾ ಇರುವಂಥದ್ದು ಹರನ ಒಂದು ರೂಪದಲ್ಲಿರುವಂತಹ ನರಸಿಂಹ ಸರಸ್ವತಿಯವರ ಮೂರ್ತಿ. ಪ್ರತಿದಿನ ಏನು ಪಲ್ಲಕ್ಕಿ ಉತ್ಸವ ನಡೆಯುತ್ತೆ, ಇವರನ್ನು ಕೂರಿಸಿ ಪಲ್ಲಕ್ಕಿ ಉತ್ಸವವನ್ನು ನಡೆಸಲಾಗುತ್ತೆ. ಬಹಳ ಅದ್ಭುತವಾಗಿ ಭಜನೆಯ ಮೂಲಕ ಹಿರಿಯ ಕಿರಿಯರೆನ್ನದೆ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಸೇರಿ ಒಂದು ದೇವಾಲಯದ ಸುತ್ತ ಇರುವಂಥ ಪ್ರಾಂಗಣದಲ್ಲಿ ಪಲ್ಲಕ್ಕಿ ಉತ್ಸವವನ್ನು ಮಾಡುವುದನ್ನು ನೋಡ್ತಾ ಇದ್ದರೆ ನಿಜವಾಗ್ಲೂ ಮೈಯಲ್ಲಿ ರೋಮಾಂಚನ ಆಗುತ್ತೆ. ಭಕ್ತಿ ಅನ್ನಿ, ಆಧ್ಯಾತ್ಮಿಕತೆ ಅನ್ನಿ, ಧಾರ್ಮಿಕತೆ ಅನ್ನಿ, ಗುರುವಿನ ಮಹಿಮೆಯನ್ನು ಬಲ್ಲವನು ಬಲ್ಲ. ಯಾಕಂದರೆ ಬಲ್ಲವನೇ ಬಲ್ಲ ಬೆಲ್ಲದ ರುಚಿ ಅಂತ ಏನು ಹೇಳ್ತೀವಲ್ವ, ಅದನ್ನು ಹೇಗೆ ಹೇಳೋಕ್ಕಾಗತ್ತೆ? ಬೆಲ್ಲ ಹೇಗಿರುತ್ತೆ, ಜೇನುತುಪ್ಪ ಹೇಗಿರುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಆ ಗುರುವಿನ ಮಹಿಮೆಯನ್ನು ಅರಿತವನು ಮಾತ್ರ ಹೇಳಲಿಕ್ಕೆ ಸಾಧ್ಯ. ಗುರುವಿನ ಒಂದು ನಮಗೆ ಗುರುವಿನ ಏನೋ ಒಂದು ನಮಗೆ ಒಂದು ಕರುಣೆ ಸಿಕ್ತು ಅಥವಾ ಗುರುವಿನ ಕೃಪಾದೃಷ್ಟಿ ಸಿಕ್ತು ಅಂತ ಹೇಳಲಿಕ್ಕೆ ಸಾಧ್ಯ. ಹಾಗೆ ಇನ್ನೊಂದು ಮಾತಿದೆ, ಹರ ಕಾಯದಿದ್ದರೂ ಗುರು ಕಾಯುವನು ಅಂತ. ಶ್ರೀ ದತ್ತಾತ್ರೇಯ ಮಹಾರಾಜರ ಅವತಾರ ಎನಿಸಿರುವಂತಹ ಶ್ರೀ ನರಸಿಂಹ ಸರಸ್ವತಿಯವರು 300 ವರ್ಷಗಳ ಹಿಂದೆ ಇಲ್ಲಿ ನೆಲೆಸಿ ಅವರು ತಮ್ಮದೇ ಆದ ಒಂದು ದಿವ್ಯ ತಪಸ್ಸಿನಿಂದ ಜನರಿಗೆ ಏನು ಮೋಕ್ಷವನ್ನು ನೀಡಿದರು, ಅವರ ಸಂಕಷ್ಟಗಳಿಂದ ಬಿಡುಗಡೆ ಮಾಡಿದರು, ಅದೇ ಮಹಿಮೆ ಇಂದಿಗೂ ನಡೆದುಕೊಂಡು ಹೋಗ್ತಾ ಇದೆ ಅಂತಂದರೆ ಒಮ್ಮೆ ನಿಜವಾಗ್ಲೂ ಅದನ್ನು ಕೇಳಿದ್ರೇ ನಮಗೆ ಒಂದು ರೀತಿ ಮೈ ಜುಮ್ಮನ್ನುತ್ತೆ. ಏಕೆಂದರೆ ಆಧ್ಯಾತ್ಮಿಕತೆ, ಧಾರ್ಮಿಕತೆ ಎಲ್ಲವೂ ಸಹ ಭಾರತದ ಮಣ್ಣಿನಲ್ಲಿ ಮೇಳೈಸಿರುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಯಾವ ಒಂದು ಏನು ಹೋಮ ಇಲ್ಲ, ಏನೋ ಒಂದು ನಮಗೇನಾಗುತ್ತೋ ಅದನ್ನು ನಾವು ಅಲ್ಲಿ ಹೋಗಿ ಸ್ವಾಮಿಗೆ ಒಂದು ಪ್ರಸಾದ ಮಾಡಿ ಅಲ್ಲಿರೋರಿಗೆ ಹಂಚ್ಬೋದು. ಅಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಅಲ್ಲಿ ಮತ್ತೊಂದು ವಿಶೇಷ ಅಂತಂದರೆ ಬೆಳಗ್ಗೆ 4 ಗಂಟೆಗೆ, 3 ಗಂಟೆಯಿಂದ 4 ಗಂಟೆಗೆ ಕಾಕಡ ಆರತಿ ಆಗುತ್ತೆ. ಅಷ್ಟು ಬೆಳಗ್ಗೆನೇ ಒಂದು ಆರತಿ ಆಗೋದನ್ನು ನೋಡಲಿಕ್ಕೆ ತುಂಬ ಜನರು ಸೇರಿರ್ತಾರೆ. ಅದೇ ರೀತಿ ಪ್ರತಿನಿತ್ಯ ಪಲ್ಲಕ್ಕಿ ಉತ್ಸವ ಆಗುತ್ತೆ. ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಪಲ್ಲಕ್ಕಿ ಉತ್ಸವ ಈ ದೇವಾಲಯದಿಂದ ಸಂಗಮ ಕ್ಷೇತ್ರದವರೆಗೂ, ಅಲ್ಲಿಂದ ಅಲ್ಲಿಗೆ ಸುಮಾರು ದೂರ ಆಗುತ್ತೆ. ಅಷ್ಟು ದೂರದವರೆಗೂ ಪಲ್ಲಕ್ಕಿ ಉತ್ಸವ ಹೋಗುತ್ತೆ. ನೀವು ನೋಡ್ತಾ ಇದ್ದೀರಾ, ತ್ರಿಮೂರ್ತಿ ದರ್ಶನ ಮತ್ತು
ಸ್ವಾಮಿಯ ಪಾದುಕೆಗಳು ಇರುವಂತಹ ಒಂದು ಚಿತ್ರವನ್ನು ನೋಡ್ತಾ ಇದ್ದೀರ. ಸ್ವಾಮಿಯನ್ನು ನೋಡುವುದೇ, ಕಣ್ತುಂಬಿಕೊಳ್ಳುವುದೇ ಒಂದು ವಿಶೇಷವಾದಂತಹ ಅನುಭವ. ಏಕೆಂದರೆ ಅಷ್ಟೂ ಜನ, ಯಾವುದೇ ಜಾತಿ ಭೇದ ಧರ್ಮ ಮೇಲು ಕೀಳು ಯಾವುದೂ ಇಲ್ಲದೆ, ಯಾವುದೇ ಭೇದ ಇಲ್ಲದೆ ಎಲ್ಲರೂ ಅಲ್ಲಿ ಬರ್ತಾರೆ. ಬಂದು ಸ್ವಾಮಿಯನ್ನು ಕಣ್ತುಂಬಿಕೊಂಡು ತಮ್ಮ ಬದುಕಿನ ಎಲ್ಲ ಜಂಜಡಗಳನ್ನು ಸ್ವಾಮಿಗೆ ಒಪ್ಪಿಸಿ ಹೊಸ ಒಂದು ಹುರುಪಿನೊಂದಿಗೆ, ಹೊಸ ಒಂದು ಶಕ್ತಿಯೊಂದಿಗೆ ಸ್ವಾಮಿಯಿಂದ ಒಂದು ದರ್ಶನ ಪಡೆದು ಹೋಗ್ತಾರೆ. ಇಲ್ಲಿ ನೋಡ್ತಾ ಇದ್ದೀರಾ ಸಂಗಮ ಕ್ಷೇತ್ರದ ಬದಿ, ಇದು ದೇವಾಲಯಕ್ಕೆ ಹೋಗುವಂಥ ದಾರಿ. ಇಲ್ಲಿ ನನ್ನ ಕುಟುಂಬದವರು ಸೇರಿ ದರ್ಶನಕ್ಕೆ ನಿಂತಿರುವಂಥ ಒಂದು ಚಿತ್ರ. ನಾವು ದರ್ಶನಕ್ಕೆ ಹೋದಾಗ ಅಲ್ಲಿರುವಂಥ ವಟವೃಕ್ಷದ ಕೆಳಗಡೆ, ಅಂದರೆ ಏನು ಆ ದೇವಾಲಯದ ಒಂದು ವೃಕ್ಷ ಇದೆ, ಆ ವೃಕ್ಷದ ಕೆಳಗೆ ಇರುವಂಥ ಜಾಗದಲ್ಲಿ ಒಂದು ಹಾವು, ಅದು ಯಾರಿಗೂ ಏನೂ ತೊಂದರೆ ಕೊಡಲಿಲ್ಲ, ಕಾಣಿಸ್ಕೊಳ್ತು, ಆದರೆ ಮತ್ತೆ ಮರೆಯಾಯಿತು. ಇವಾಗ ನೋಡ್ತಾ ಇರೋದು ನೀವು ಪಲ್ಲಕ್ಕಿ ಉತ್ಸವ. ಪಲ್ಲಕ್ಕಿ ಉತ್ಸವವನ್ನು ಹಿರಿಕಿರಿಯರ ಎಂಬ ಭೇದನೆ ಇಲ್ಲದೆ ಭಜನೆಯ ಮೂಲಕ ಎಷ್ಟು ಚೆನ್ನಾಗಿ ನಡೆಸ್ಕೊಳ್ತಾರೆ ಅಂದರೆ, ಆ ಒಂದು ವಿಶೇಷವಾದ ಅಲಂಕಾರದಲ್ಲಿ ಒಮ್ಮೆ ರುದ್ರ, ಒಮ್ಮೆ ವಿಷ್ಣು, ಒಮ್ಮೆ ಬ್ರಹ್ಮ, ಹೀಗೆ ಅವರು ಒಂದೊಂದು ದಿವಸ ಒಂದೊಂದು ರೂಪದಲ್ಲಿ ನಮಗೆ ಕಾಣಿಸ್ಕೊಳ್ತಾರೆ. ಆಮೇಲೆ ನೇರವಾಗಿಯೂ ಸಹ ಅವರು ಬಂದು ಆಶೀರ್ವದಿಸ್ತಾರೆ ಅನ್ನುವ ಒಂದು ಪ್ರತೀತಿ ಕೂಡ ಇದೆ. ಏನು ಮಧ್ಯಾಹ್ನ 12 ಗಂಟೆಗೆ ಒಂದು ಆರತಿ ಆಗುತ್ತೆ, ಅದು ಬಹಳ ವಿಶೇಷವಾದಂಥ ಆರತಿ. ಆ ಆರತಿಯ ನಂತರ ಭಿಕ್ಷೆಯನ್ನು ಬೇಡುವುದು ಅಲ್ಲಿನ ಪ್ರತೀತಿ. ಯಾರೇ ಆಗಿರ್ಬೋದು, ತಮ್ಮ ಅಹಂಕಾರದ ಕಟ್ಟೆಯನ್ನು ಹೊಡೆದು ತಾವು ಭಿಕ್ಷೆಯನ್ನು ಪಡೆದು ಕನಿಷ್ಠ 5 ಜನಗಳ ಬಳಿ ಹೋಗಿ ಭಿಕ್ಷೆಯನ್ನು ಪಡೆಯಬೇಕು ಅನ್ನುವಂಥದ್ದು ಅಲ್ಲಿನ ಒಂದು ಪ್ರತೀತಿ. ನಿಮಗಿಷ್ಟ ಇದ್ದರೆ ನೀವು ಮಾಡ್ಬೋದು, ಅದರಲ್ಲೂ ಸಹ ಯಾರಿಗೂ ಒತ್ತಾಯ ಇಲ್ಲ. ಆ ರೀತಿ ಮಾಡಿದಂಥವರು ನಿಜವಾಗ್ಲೂ ಎಲ್ಲೋ ಒಂದು ಕಡೆ ತಮ್ಮಲ್ಲಿರುವಂಥ ಈಗೋ ಸಮಸ್ಯೆಯಿಂದ ಹೊರಗೆ ಬರ್ತಾರೆ. ಎಷ್ಟೋ ಒಂದು ಜನರಲ್ಲಿ ಬದಲಾವಣೆ ಆಗಿದೆ. ಅದೇ ರೀತಿ ಬೇರೆಯವರಿಗೂ ಸಹ ಒಂದು ಭಿಕ್ಷೆ ಸೇವೆಯನ್ನು ಕೊಡುವಂಥದ್ದು. ಅಲ್ಲಿ ಎಷ್ಟೊಂದು ಹಸುಗಳು ಬಂದು ನಿಲ್ಲುತ್ತೆ ಅಂತಂದರೆ, ಮತ್ತು ಎಲ್ಲ ಸಾಧು ಹಸುಗಳೇ, ಯಾರಿಗೂ ತೊಂದರೆ ಕೊಡೋದಿಲ್ಲ. ಮತ್ತು ಅಲ್ಲಿ ಅಷ್ಟು ನಾಯಿಗಳು, ಶ್ವಾನಗಳು ಹೇಗೆ ಬರ್ತವೆ ಅಂತಂದರೆ ಬೊಗಳೋದಿಲ್ಲ, ಗಲಾಟೆ ಮಾಡೋದಿಲ್ಲ, ಏನಿಲ್ಲ. ಅವುಗಳ ಪಾಡಿಗೆ ಅವು ಬಂದು ಯಾರಾದರೂ ಏನಾದರೂ ಕೊಟ್ಟರೆ ಇಸ್ಕೊಳ್ತವೆ, ಇಲ್ಲ ಅಂದರೆ ಅವು ಪಾಡಿಗೂ ಮಲಗಿರ್ತವೆ. ದೇವಾಲಯದ ಒಳಗೇ ಎಷ್ಟು ಶ್ವಾನಗಳಿರ್ತವೆ ಅಂತಂದರೆ ಯಾರಿಗೂ ತೊಂದರೆ ಕೊಡಲ್ಲ. ದತ್ತ ಮಹಾರಾಜರ ನೀವು ಚಿತ್ರವನ್ನು ಗಮನಿಸಿದರೆ ಅವರ 4 ಬದಿಯಲ್ಲಿ 4 ವೇದಗಳ ಸ್ವರೂಪವಾಗಿ 4 ಶ್ವಾನಗಳು ನಿಂತಿರುವುದನ್ನು ನೀವು ನೋಡಬಹುದು. ಅದೇ ರೀತಿ ಕಾಲಭೈರವರ ಜೊತೆಗೂ ಯಾವತ್ತೂ ಸಹ ಕಪ್ಪಾದ ಒಂದು ಶ್ವಾನ ಇದ್ದೇ ಇರ್ತದೆ. ಅಂದರೆ ನಮ್ಮ ಹಿಂದೂ ಪರಂಪರೆಯಲ್ಲಿ ಪಶು ಪಕ್ಷಿ ಎಲ್ಲವೂ ಸಹ ನಮ್ಮ ಅಂದರೆ ಒಂದೇ, ಭೇದವನ್ನೇ ಯಾವ ದೇವರು ತೋರಿಸಿಲ್ಲ. ಅದೇ ರೀತಿ ದತ್ತ ಮಹಾರಾಜರ ಒಂದು ಕ್ಷೇತ್ರದಲ್ಲಿ ಹಸುಗಳು ಮತ್ತು ಶ್ವಾನಗಳು ಅತಿ ಹೆಚ್ಚು ಗಮನಿಸಿದ್ದೇನೆ ನಾನು. ಅಲ್ಲಿ ಬಂದು ಯಾರೇ ಆದರೂ ಬಂದು ಸಂಗಮದಲ್ಲಿ ಸ್ನಾನವನ್ನು ಮಾಡಿ ಶ್ರೀ ಗಾಣಿಗಾಪುರದಲ್ಲಿರುವಂಥ ಶ್ರೀ ನರಸಿಂಹ ಸರಸ್ವತಿಯವರ ಪಾದುಕಾ ದರ್ಶನವನ್ನು ಮಾಡಿ ನಂತರ ಅಲ್ಲಿ ಸಾಧ್ಯವಾದರೆ 1 ದಿನನೋ 2 ದಿನನೋ 3 ದಿನನೋ ಇದ್ದು, ಕೆಲವರು ವರ್ಷಗಟ್ಟಲೆ ಇದ್ದು ತಮ್ಮ ಆಧ್ಯಾತ್ಮಿಕ ಸೇವೆಯನ್ನು, ಆಧ್ಯಾತ್ಮಿಕ ಉನ್ನತಿಯನ್ನು ಪಡ್ಕೊಂಡವರು ಇದ್ದಾರೆ. ಆ ರೀತಿ ಮಾಡಿದಲ್ಲಿ ಖಂಡಿತ ಬದುಕು ಬದಲಾಗುತ್ತೆ ಅನ್ನುವುದು ಒಂದು ನಂಬಿಕೆ. ಕೆಲವರಂತೂ ಗುರುಚರಿತ್ರೆಯನ್ನು ಬೇರೆ ಬೇರೆ ಭಾಷೆಗಳಲ್ಲಿ ಓದಲು ಅಲ್ಲಿ ಸಂಗಮ ಕ್ಷೇತ್ರದ ಸಮೀಪ ಏನು ಅಲ್ಲಿ ಅನೇಕ ವೃಕ್ಷಗಳಿದೆ, ಮರಗಳು, ಅಲ್ಲಿ ಸ್ವಾಮಿ ಇದ್ದಾರೆ ಏನು ಅಂದರೆ ತುಂಬ ಅಲ್ಲಿ ಶಕ್ತಿ ಇದೆ, ಅಲ್ಲಿ ಒಂದಿನ ಇರಬೇಕು ಅಂತ ಎಷ್ಟೋ ಜನ ನನಗೆ ಪರಿಚಯ ಇದ್ದರು. ಅಂದರೆ ಅಲ್ಲಿ ಪರಿಚಯ ಆದವರೆಲ್ಲ ಹೇಳ್ತಾಯಿದ್ರು, ನಾವು ಇಲ್ಲೇ ಇದ್ದೀವಿ, ಇಲ್ಲೇ ವಾಸ ಇದ್ದೀವಿ, ಯಾವ ತೊಂದರೆಯೂ ಇಲ್ಲ, ಯಾವ ಒಂದು ಸಮಸ್ಯೆ ಇಲ್ಲ, ಮತ್ತು ಊಟ ತಿಂಡಿ ಎಲ್ಲನೂ ನಡೆಸ್ತಾರೆ ಅವರು ಅನ್ನೋ ರೀತಿ ತುಂಬ ಖುಷಿಯಾಯಿತು. ನಿಜವಾಗ್ಲೂ ಭಕ್ತಿ ಇದೆಯಲ್ಲ, ಮಹಿಮೆ ಇದೆಯಲ್ಲ, ಅದನ್ನು ಅವರೇ ನಡೆಸ್ತಾರೆ ಹೊರತು ಬೇರೆ ಯಾರೂ ನಡೆಸಲಿಕ್ಕಾಗೋದಿಲ್ಲ. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇರಲಿ, ಒಮ್ಮೆ ಬನ್ನಿ, ದತ್ತ ಮಹಾರಾಜರ ಪಾದುಕೆಗಳನ್ನು ದರ್ಶನ ಮಾಡಿ, ಖಂಡಿತ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಆಗತ್ತೆ ಅಂತ ಹೇಳ್ತಾ ಇಂದಿನ ಒಂದು ಎಪಿಸೋಡ್ಗೆ ವಿರಾಮವನ್ನು ನೀಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ದತ್ತ ಮಹಾರಾಜರ ಒಂದು ಪಲ್ಲಕ್ಕಿ ಉತ್ಸವ. ಶಿವನ ರೂಪದಲ್ಲಿ ಹಣೆಗಣ್ಣ ಶಿವ ಎಷ್ಟು ಚೆನ್ನಾಗಿ ಅವರು ದರ್ಶನವನ್ನು ಕೊಡ್ತಾ ಇದ್ದಾರೆ. ನೀವು ಅಲ್ಲಿ ಹೋಗಬೇಕು, ನಮಗೇನು ಗೊತ್ತಿಲ್ಲ ಅಂತಂದು ಸಹ ಪ್ರಧಾನ ಅರ್ಚಕರ ಸಂಖ್ಯೆಯನ್ನು ನಾನು ಹಾಕಿದ್ದೇನೆ. ಪ್ರಧಾನ ಅರ್ಚಕರು ನೀವು ಯಾವಾಗ ಫೋನ್ ಮಾಡಿದ್ರೂ ಅವರು ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ. ಅವರಿಗೆ ವಸತಿಗೆ
ನಿಮಗೆ ಅಥವಾ ಊಟಕ್ಕೆ ಊಟೋಪಚಾರಕ್ಕೂ ಅವರು ಸಹಾಯವನ್ನು ಮಾಡ್ತಾರೆ. ಯಾರನ್ನೂ ಸಹ ಅಲ್ಲಿ ಭೇದವನ್ನು ಮಾಡೋದಿಲ್ಲ, ಎಲ್ಲರಿಗೂ ಸ್ವಾಗತ. ಅಲ್ಲಿ ಒಂದು ವಿಶೇಷ ಅತಿಥಿ ಸತ್ಕಾರದ ಮನೋಭಾವನೆಯಲ್ಲಿ ಇರುವಂಥವರೇ ಎಲ್ಲ. ಅಲ್ಲಿ ಉಚಿತ ಛತ್ರಗಳು ಸಹ ಇದೆ. ಏನಿಲ್ಲಿ ನೋಡ್ತಾ ಇದ್ದೀರಾ ಭಜನೆ, ಭಜನೆ ಮಾಡ್ತಾ ಮಾಡ್ತಾ ಪಲ್ಲಕ್ಕಿ ಉತ್ಸವ ಮಾಡ್ತಾಯಿರೋದು. ಆ ದೇವಾಲಯದ ಪ್ರಾಂಗಣದಲ್ಲಿ ಎಷ್ಟು ಜನ ಸೇರ್ತಾರೆ ಅಂದರೆ ಕೂತವರು ಎದ್ದೊಳಕ್ಕಾಗಲ್ಲ, ಎದ್ದೊಂಡವರು ಒಂದು ಹೆಜ್ಜೆ ಇಡೋಕ್ಕಾಗಲ್ಲ, ಅಷ್ಟು ಜನ. ಅವರೆಲ್ಲರ ಒಂದು ಆಶಯ ಸ್ವಾಮಿಯ ದರ್ಶನ ಮತ್ತು ಸ್ವಾಮಿಯಿಂದ ನಾವೇನಾದರೂ ಒಂದು ನಮ್ಮ ಸಂಕಷ್ಟಗಳಿಂದ ಬಿಡುಗಡೆ, ಅಂದರೆ ಏನೋ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಜೀವನದಲ್ಲಿ ಅಂತ ಖಂಡಿತ ದತ್ತಗುರುಗಳು ಕಲಿಯುಗದಲ್ಲಿ ನಿಜವಾಗ್ಲೂ ಅವರು ತಮ್ಮದೇ ಆದ ಒಂದು ಶಕ್ತಿಯನ್ನು, ತಮ್ಮದೇ ಆದ ಮಹಿಮೆಯನ್ನು ಅವರು ನಡೆಸ್ತಾ ಇದ್ದಾರೆ. ದತ್ತಕ್ಷೇತ್ರ ಗಾಣಿಗಾಪುರ ಅನೇಕ ಪವಾಡಗಳಿಗೆ ಇಂದಿಗೂ ಸಹ ಒಂದು ಹೆಸರಾಗಿದೆ. ಬರುವವರು ಬರ್ಬೋದು, ಉಳಿಯುವವರು ಉಳಿಬೋದು, ಹಾಗೂ ಬಂದು ಮಹಿಮೆಯನ್ನು ಪಡ್ಕೊಂಡು ಹೋಗ್ಬೋದು. ಹಾಗೆಯೇ ಅಲ್ಲಿ ಭಸ್ಮಕುಂಡ ಇದೆ. ಆ ಭಸ್ಮಕುಂಡದಲ್ಲಿ ಯಾರು ಬೇಕಾದರೂ ಹೋಗಿ ಭಸ್ಮವನ್ನು ತೆಗೆದುಕೊಂಡು ತಮ್ಮ ಮನೆಗಳಿಗೆ ತೆಗೆದುಕೊಂಡು ಹೋಗಿ ಆಗಾಗ ಅವರು ಹಣೆಗಿಟ್ಕೊಳ್ಳುವಂಥದ್ದು ಮಾಡ್ತಾರೆ. ಅನೇಕ ಕ್ಷೇತ್ರಗಳಲ್ಲಿದೆ. ರಾಮದಾಸರ ಒಂದು ಆಶ್ರಮವೂ ಸಹ ಅಲ್ಲೇ ಇದೆ. ಒಂದು ಸಂಗಮ ಕ್ಷೇತ್ರದ ಸುತ್ತಮುತ್ತ ನೂರಾರು ಒಂದು ಪವಿತ್ರ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳು ತಲೆ ಎತ್ತಿವೆ ಅಂದರೆ ನಿಜವಾಗ್ಲೂ ಅಲ್ಲಿನ ಒಂದು ಕ್ಷೇತ್ರದ ಮಹಿಮೆಯನ್ನೇ ಬದಲಾಯಿಸಿದಂತಹ ಶ್ರೀ ನರಸಿಂಹ ಸರಸ್ವತಿಯವರನ್ನು ನಿಜವಾಗ್ಲೂ ಸ್ಮರಿಸಬೇಕು. ಧನ್ಯವಾದಗಳು.